ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಚು ವ್ಲಾಗ್. ಸೊ ಗಾಯ್ಸ್ ನಾನಿವತ್ತು ರೀಲ್ ಶೂಟ್ ಮಾಡೋಣ ಅಂದ್ಕೊಂಡೆ. ಯಾವ ಡ್ರೆಸ್ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡೆ. ಹೆಂಗೋ ಹೊಸ ಕುರ್ತಿ ಇತ್ತಲ್ಲ ಅಂತ ಅದನ್ನೇ ಹಾಕ್ಕೊಬಿಟ್ಟೆ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಿದ್ದೀನಿ NYB ಅವರ ಮೇಕಪ್ ಕಿಟ್. ಇದರಲ್ಲಿ ಬಂದು 8 ಪ್ರಾಡಕ್ಟ್ ಇರುತ್ತೆ. ಸೊ ಯಾರಿಗೆ ಕೆಲಸ ತುಂಬ ಇರುತ್ತೆ, ಅಯ್ಯೋ ಇಷ್ಟೊಂದೆಲ್ಲ ಮೇಕಪ್ ಮಾಡಬೇಕು ಅನಿಸುತ್ತೆ, ಈ ಕಿಟ್ ಆರಾಮಾಗಿ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದೆ ಪ್ರೈಮರ್. ನೀವು ಏನೇ ಮೇಕಪ್ ಮಾಡಲಿ ಪ್ರೈಮರ್ ಫಸ್ಟ್ ಹಚ್ಬಿಡಿ. ಯಾಕಂದರೆ ನೀವು ನೆಕ್ಸ್ಟ್ ಏನಾರ ಬೇರೆ BB ಕ್ರೀಮ್, ಬೇರೆ ಕ್ರೀಮ್ ಏನಾರು ಹಾಕಿದ್ರೆ ಪ್ಯಾಚಸ್ ಥರ ಹಂಗೆ ಇರುತ್ತೆ. ಸೊ ನಿಮಗೆ ಮುಖಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಸೊ ಎಲ್ಲ ಮೇಕಪ್ಗೂ ಪ್ರೈಮರ್ ಹಾಕಲೇಬೇಕು. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು BB ಕ್ರೀಮ್. ಎಲ್ಲನೂ ನೀಟಾಗಿ ಹಚ್ಕೋಬೇಕು. ಸೊ ಲೈಟಾಗಿ, ನನಗೆ ಜಾಸ್ತಿ ಮೇಕಪ್ ಇಷ್ಟ ಆಗೋಲ್ಲ. ಸೊ ನಾನು ಎಲ್ಲನೂ ಲೈಟಾಗೆ ಮಾಡ್ಕೊತೀನಿ. ಸೊ ಇದು ನೀಟಾಗಿ ಬ್ಲೆಂಡ್ ಆಗೋವರೆಗೂ ಒರೆಸ್ಕೋಬೇಕು. ನೀವು ಬೇಕಿದ್ರೆ ಇದನ್ನು ಬಫಲ್ ಕೂಡ ಹಚ್ಕೋಬೋದು. ಬಫಲ್ ಹಚ್ಚಿದ್ರೆ ನೀವು ಒಂದ್ಸಲಿ ನೀರಲ್ಲಿ ಟ್ಯಾಪ್ ಮಾಡಿಬಿಟ್ಟು ನೀಟಾಗಿ ಅದು ಸ್ವಲ್ಪ ಫ್ಯಾಟಾಗಿ ಆಗುತ್ತೆ. ಸೊ ಅವಾಗ ನಿಮಗೆ ನೀಟಾಗಿ ಬ್ಲೆಂಡ್. ನೆಕ್ಸ್ಟ್ ಹಚ್ತಾ ಇರೋದೇ ಕಾಂಪ್ಯಾಕ್ಟ್ ಪೌಡರ್. ಇದನ್ನು ಅದರಲ್ಲೇ ಕೊಟ್ಟಿರ್ತಾರೆ. ಸೊ ನೀಟಾಗಿ ಹಚ್ಕೋಬೋದು. ನೆಕ್ಸ್ಟ್ ನಾನು ಹಚ್ತಾ ಇದ್ದೀನಿ ಕಾಜಲ್ ಇಸ್ ಮೈ ಫೇವ್ರೆಟ್ ಆ್ಯಕ್ಚುಲಿ. ನಮ್ಮ ಕಣ್ಣಿಗೆ ಲುಕ್ ಕೊಡೋದೇ ಕಾಜಲ್ ಆ್ಯಕ್ಚುಲಿ. ಕರೆಕ್ಟ್ ತಾನೆ? ಕರೆಕ್ಟ್ ಅಂದರೆ ಕಮೆಂಟ್ ಮಾಡಿ, ಓಕೆನಾ? ಇದನ್ನೆಲ್ಲ ನೀಟಾಗಿ ಹಚ್ಕೊಂಡು ನೆಕ್ಸ್ಟ್ ಹಚ್ತಾ ಇದ್ದೀನಿ ಖಾರವಾಗಿರಲಿ ಅಂತ ಮಸ್ಕಾರನ ಹಚ್ತಾ ಇದ್ದೀನಿ. ಸೊ ಹಚ್ಚಿ ನೆಕ್ಸ್ಟ್ ಬ್ಲಷ್ನ ಹಚ್ಚೋಣ. ಗೈಸ್ ಕಮೆಂಟ್ ಮಾಡಿ ನನ್ನ ವಿಡಿಯೋ ಹೆಂಗಿದೆ ಅಂತ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ, ಓಕೆನಾ? ಸೊ ಇದನ್ನೆಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನಾನು ನನ್ನ ಕೈಯಿಂದನೇ ಮಾಡ್ಕೊಂಡೆ, ನೀವು ಬೇಕಿದ್ರೆ ಬಫಿಂದನೂ ಮಾಡ್ಕೋಬೋದು. ಓಕೆ, ನಾನು ನೆಕ್ಸ್ಟ್ ಸೆಟ್ಟಿಂಗ್ ಸ್ಪ್ರೇನ ಹಾಕ್ತಾಯಿದ್ದೀನಿ. ಓಕೆ, ಬರ್ತಾ ಇಲ್ಲ ಗೈಸ್, ಬರ್ತಾ ಇಲ್ಲ. ಹಾಂ, ಬಂದುಬಿಡ್ತು. ಓಕೆ, ನಿಮ್ಗೆ ಅನಿಸ್ತಾ ಇಲ್ಲ ನಾನು ಏನೋ ಮಾಡ್ತಿದ್ದೀನಿ ಅಂತ? ಅನಿಸ್ತಾ ಇರಬೇಕಲ್ಲ, ಏನು ಗೆಸ್ ಮಾಡಿ. ಸೊ ನಾನು ಇಯರಿಂಗ್ಸ್ ಎಲ್ಲ ಹಾಕಿ ಸೆಟ್ ಮಾಡಿಕೊಂಡೆ. ನನಗೇನೋ ಅನಿಸ್ತಾ ಇತ್ತು ನಾನು ಮಾಡ್ತಿದ್ದೀನಿ ಅಂತ ಗೊತ್ತೇ ಆಗಿಲ್ಲ. ಏನು ಲಿಫ್ಟಿಗೆ ಡಿಪ್ರೆಷನ್. ನಾನಿವಾಗ NYB ಅವರ ಲಿಪ್ಸ್ಟಿಕ್ನ ಹಾಕ್ತಾಯಿದ್ದೀನಿ. ನನಗೆ ಯಾಕೋ ಈ ಶೇಡ್ ಅಷ್ಟೊಂದು ಇಷ್ಟ ಆಗಿಲ್ಲ. ನನ್ನ ಡ್ರೆಸ್ ಕೂಡ ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ತೆಗ್ದುಬಿಟ್ಟು ನನ್ನ ಫೇವ್ರೆಟ್ ಶೇಡ್ ಬ್ರೌನ್ ಕಲರ್ ನಾನು ಮ್ಯಾಚಿಂಗ್ ಹಾಕೋಣ ಅಂತ ಅದೇ ಹಾಕ್ತೆ. ಇದರ ಸ್ವಲ್ಪ ಬೆಟರಾಗಿ ಕಾಣಿಸ್ತಾ ಇದೆಯಲ್ಲ ಗೈಸ್, ಅದಕ್ಕಿಂತ. ಸೊ ಚೆನ್ನಾಗಿದೆಯಾ? ರೀಲ್ಸ್ ಎಲ್ಲ ಮುಗೀತು ಗೈಸ್, ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ದೀನಿ. ಸೊ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮತ್ತೆ ಹೋಗೋಣ ವಾಪಸ್ ನನ್ನ ನ್ಯಾಚುರಲ್ ಬ್ಯೂಟಿಗೆ ಅಂತ. ಸೊ ನನಗೆ ಯಾಕೋ ತುಂಬ ಬೋರ್ ಆಗ್ತಾಯಿತ್ತು, ಏನು ಮಾಡಲಿ ಅಂತ. ಯಾಕೆ ಈಗ ಟ್ರೆಂಡಿಂಗಲ್ಲಿರೋ ವೈರಲ್ ಆಗಿರೋ ಮ್ಯಾಗಿ ಚಾಟ್ಸ್ ಮಾಡ್ಬೋದು. ಅದಕ್ಕೆ ನಾನು ಈರುಳ್ಳಿನ ಹೆಚ್ಕೊಂಡು ಟೊಮೊಟೊನ ಹೆಚ್ಕೊಂಡು. ಸೊ ನಾನಿವಾಗ ಒಂದು ಪ್ಯಾನಿಗೆ 4 ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ. ನೆಕ್ಸ್ಟ್ 3 ಪ್ಯಾಕೆಟಷ್ಟು ಮ್ಯಾಗಿನ ಹಾಕಿದ್ದೀನಿ. ಅದೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳೋಣ, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನು 1 ಬೌಲಿಗೆ ಕೆಚಪ್ನ ಹಾಕ್ತಾಯಿದ್ದೀನಿ. ನಾನು 3 ಪ್ಯಾಕೆಟ್ಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ನಾನು 3 ಮ್ಯಾಗಿ ಪ್ಯಾಕೆಟ್ದು ಮಸಾಲಾನು ಹಾಕ್ತಾಯಿದ್ದೀನಿ. ಅದಕ್ಕೆ ಮತ್ತೆ ರುಚಿ ಬರಬೇಕಲ್ಲ. ಸೊ ಆ ರುಚಿಗೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡೋಣ. ನೆಕ್ಸ್ಟ್ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಯಾಕಂದರೆ ನೆಕ್ಸ್ಟ್ ನಾವೇನಾರ ಮಿಕ್ಸ್ ಮಾಡಿದಾಗ ಅದು ಹಂಗೆ ಮೇಲೆ ಇಟ್ಟರೆ ಚೆನ್ನಾಗಿರಲ್ಲ. ನೆಕ್ಸ್ಟ್ ನಾನು ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ, ಟೊಮೊಟೊ ಹಾಕ್ತಾಯಿದ್ದೀನಿ. ಮತ್ತು ಇದನ್ನು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಫ್ರೈ ಮಾಡಿರೋ ಮ್ಯಾಗಿನ ಹಾಕ್ಕೊಳ್ಳೋಣ. ಮ್ಯಾಗಿ ಹಾಕ್ಕೊಂಡ್ಮೇಲೆ ಇದನ್ನು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಚಿಪ್ಸ್ನ ಆ್ಯಡ್ ಮಾಡೋಣ, ಜಾಸ್ತಿ ಬೇಡ. ಯಾಕಂದರೆ ಅದು ಮ್ಯಾಗಿ ಅನ್ಸಲ್ಲ, ಯಾಕಂದರೆ ಚಿಪ್ಸ್ದೇ ಮಾಡ್ದಂಗೆ ಅನಿಸುತ್ತೆ. ಸೊ ನಾನು ಸ್ವಲ್ಪ ಚಿಪ್ಸ್ನ ಹಾಕ್ತಾಯಿದ್ದೀನಿ. ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ನಾವು ಫಸ್ಟು ಸಾಸ್ ಹಾಕಿರೋದು ಅದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ನಾನು ಯಾಕೆ ಮರಿತೀನಿ ಅಂತ ಗೊತ್ತಿಲ್ಲ, ನಿಂಬೆಹಣ್ಣು ಹಾಕೋದು ಮರ್ತಿದ್ದೆ, ಮತ್ತೆ ಹಾಕ್ತಾಯಿದ್ದೀನಿ. ಓಕೆ, ನಾನಿವಾಗ 4 ಬೌಲಿಗೆ ಎಲ್ಲ ಸರ್ವ್ ಮಾಡಿಬಿಟ್ಟು ಅಲ್ಲಿ ಮೇಲೆ ಸ್ವಲ್ಪ ಡಿಸೈನ್ಗೆ ಚಿಪ್ಸ್ನ ಉದುರಿಸ್ಬಿಟ್ಟು ಇವಾಗ ನಮ್ಮ ಪಪ್ಪ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಅಪ್ಪಂಗೆ ಕೊಟ್ಟು ಮತ್ತು ನಮ್ಮಮ್ಮಂಗೆ ಕೊಟ್ಟು ನೆಕ್ಸ್ಟ್ ನಮ್ಮ ಸೋಂಬೇರಿ ಅಕ್ಕ ಕೊಟ್ಟು ನಾನೇ ಸರ್ವೆಂಟ್ ಥರ ಎಲ್ಲರಿಗೂ ಸಪ್ಲೈ ಮಾಡಬೇಕು.
ಅವಳು ಕುತ್ಕೊಂಡು ಫೋನ್ ನೋಡ್ತಾ ಇದ್ದಾಳೆ. ಸೊ ಪಪ್ಪ ಸೂಪರ್ ಅಂದರು, ಮತ್ತು ಮಮ್ಮಿ ಏನು ಹೇಳ್ತಾರೆ ನೋಡೋಣ. ಹೆಂಗಿದೆ? ಸೂಪರ್. ಅವರು ಸೂಪರ್ ಅಂದರು. ನಮ್ಮ ಅಕ್ಕಂಗೆ ಕೇಳೋಣ, ಹೆಂಗಿದೆ? ಇವಳೊಬ್ಳು ಲೇಟ್ ರಿಯಾಕ್ಷನ್, ಸೂಪರ್ ಅಂತೆ. ಸೊ ನಾನು ತಿಂತಾ ಇದ್ದೀನಿ, ನನಗೆ ಹೆಂಗೆ ಅನಿಸುತ್ತೆ ನೋಡೋಣ. ಓಕೆ, ತಿನ್ನೋಣ. ಯಮ್ಮಿ, ಸೂಪರ್ ಗೈಸ್. ನೀವು ಟ್ರೈ ಮಾಡಿ, ಓಕೆನಾ? ನಮ್ಮ ಅಕ್ಕ ಬರೀ ಅಂದರೆ ಹಾಡು ಹಾಡ್ಕೊಂಡು ಕೂತಿದ್ಲು. ಸೊ ಬಂದೆ ಹೃದಯದ ಊರಿಗೆ, ಎಳೆದೆ ಮನಸ್ಸಿನ ಬೀದಿಗೆ, ನೀನ್ಯಾರು? ನಮ್ಮ ಮೊದಲನೇ ಭೇಟಿಗೆ ನೀನು ತಿಳಿಸುವ ವೇಳೆಗೆ, ನಾನು ಬರುವುದು ಎಲ್ಲಿಗೆ, ನೀನ್ಯಾರು? ನನ್ನ ನೋಡಿ ಅಂತ ಹಿಂದೆ ಅಲೆದೋನು ನೀನೇ, ನಿನ್ನ ಅವರು ನೋಡುವ ಸ್ಟೇಟಸ್ ಹಾಕಿದ್ನ ನೋಡ್ಕೊಂಡು ಆಡ್ತಾ ಇದ್ರಲ್ಲ ಗೈಸ್, ವೆರಿ ಫನ್ನಿ. ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು? ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.